ಪೂಜ್ಯರೇ, ನೀವು ತ್ರಿಲೋಕ ಸಂಚಾರಿಗಳು ಆದ ಕಾರಣ ಯಾವ ಯಾವ ಲೋಕದಲ್ಲಿ ಏನೇನು ವಿಷಯವನ್ನು ತಂದಿರಿ ಅದನ್ನು ಸಾಂಗವಾಗಿ ತಿಳಿದುಕೊಡ್ತಾರೆ. ನಾರಾಯಣ ನಾರಾಯಣ ಶ್ರೀರಾಮ ಲೀಲೆಗಳನ್ನು ಪಡ್ತಾ ಸಂಚಾರಿಸಿ ನೋಡುವುದೆಂದರೆ ಏನು ಆನಂದವೋ ಏನು ವೈಭವವೋ. ನಾರಾಯಣ ನಾರಾಯಣ ಸಾಧು ಸತ್ಪುರುಷರು ಬೂದಿ ಮುಚ್ಚಿದ ಕೆಂಡದಂತೆ ಅಡಗಿಕೊಂಡಿರುವರು. ಸಾಧ ಸತ್ಪುರುಷರು ಬೂದಿ ಮುಚ್ಚಿದ ಕೆಂಡದಂತೆ ಅಡಗಿಕೊಂಡಿರುವರು. ಹೌದಯ್ಯ ಹೌದು. ಪೂಜ್ಯರೇ, ಅಂತವರು ಎಲ್ಲರೂ ಬಂದಿರ? ಬಲ್ಲನಯ್ಯ ಬಲ್ಲನು. ನೀನಂತ ಸತ್ಯವಂತನು, ಕೀರ್ತಿವಂತನು, ದೈವಭಕ್ತನು. ಅದು ಅಲ್ಲದೆ ವೈಕುಂಠದಲ್ಲಿ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರನು, ವೈಕುಂಠದಲ್ಲಿ ಲಕ್ಷ್ಮೀ ನಾರಾಯಣಸ್ವ ನಿನ್ನ ಹೆಸರನ್ನು ಹೇಳಿಕೊಂಡು ಕೊಂಡಾಡುತ್ತಿರುವರಯ್ಯ. ಏನು ಪೂಜ್ಯರೇ, ಈ ಭೂಲೋಕದಲ್ಲೂ ಆಗಲಿ ವೈಕುಂಠದಲ್ಲೂ ನನ್ನ ಹೆಸರನ್ನು ಹೇಳಿ ಕೊಂಡಾಡುತ್ತಿರುವರು. ಹೌದಯ್ಯ ಹೌದು. ಪೂಜ್ಯರೇ, ಇದೆಲ್ಲವೂ ಲಭಿಸಬೇಕಾದರೆ ನನ್ನ ಕುಲದೇವರಾದ ಶ್ರೀಮನ್ ನಾರಾಯಣ ಕೃಪಾ ಕಟಾಕ್ಷದಿಂದಲ್ಲವೇ? ಹಾಗೆನ್ನೆದರು ರಾಜೇಂದ್ರ. ಆ ನಾರಾಯಣಕ್ಕಿಂತಲೂ ಇನ್ನು ಮುಗಿಲಾದ ಪೂಜೆ ಇರುವುದು. ಆ ಪೂಜೆಯನ್ನು ಮಾಡಿದ್ದೇ ಆದರೆ ಈಗಿರುವ ಭಾಗ್ಯಕ್ಕಿಂತ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡುವರು. ಏನು ಪೂಜ್ಯರೇ, ಇನ್ನೊಂದು ಮಿಗಿಲಾದ ಪೂಜೆಯೂ ಇರುವುದು. ಹೌದಯ್ಯ ಹೌದು. ಅದು ಯಾವ ಪೂಜೆ ಎಂದು ತಿಳಿಸಿಕೊಡಿ ಪೂಜ್ಯರು. ಹಾಗೆ ತಿಳಿಸು ಎಂದರೆ ನಾನು ತಿಳಿಸಬಲ್ಲೆನೆ. ನೀನು ನನಗೆ ಕರಭಾಷೆಯನ್ನು ಕೊಟ್ಟಿದ್ದೆ ಆದರೆ ನಾನು ಆ ವಿಚಾರವನ್ನು ತಿಳಿಸುವೆನು. ಏನು ಪೂಜ್ಯರೇ, ನಾನು ನಿಮಗೆ ಕರಭಾಷೆಯನ್ನು ಕೊಡಬೇಕೆ? ಹೌದು ರಾಜೇಂದ್ರ. ಪೂಜ್ಯರೇ, ಹಾಗಾದರೆ ಇದು ನಿಮಗೆ ಕರಭಾಷೆಯನ್ನು ಕೊಡುತ್ತಿರುವುದು. ನುಡಿದಂತೆ ನಡೆಯುವನು ಮನೆಪ ನಾನು ಕರಭಾಷೆಯನ್ನು ಕೊಡುತ್ತಿರುವುದು. ಅದು ಯಾವ ಪೂಜೆ ಎಂದು ತಿಳಿಸಿಕೊಡಿ ಪೂಜ್ಯರೇ. ರಾಜೇಂದ್ರ, ಹಾಗೆ ಆಗಲಿ. ನಾರಾಯಣ ನಾರಾಯಣ. ಸೂರ್ಯ ಚಂದ್ರ ಮಂಗಳ ಬುಧ. ರಾಜೇಂದ್ರ ಪೂಜ್ಯರೇ, ಸೂರ್ಯ ಚಂದ್ರ ಮಂಗಳ ಬುಧ. ಈ 9 ನವಗ್ರಹಗಳನ್ನು ಪೂಜಿಸಿರುವುದಾದರೆ ಈಗಿರುವ ಭಾಗ್ಯಕ್ಕಿಂತ ಸಕಲ ಐಶ್ವರ್ಯನ್ನು ಕೊಟ್ಟು ಕಾಪಾಡಬಹುದು. ಏನು ಪೂಜ್ಯರೇ, ಆ 9 ನಾಗರಗಳನ್ನು ಪೂಜೆ ಮಾಡಿದ್ದಾದರೆ ಈಗಿರುವ ಐಶ್ವರ್ಯಕ್ಕಿಂತ ಮತ್ತೊಟ್ಟು ಐಶ್ವರ್ಯ ದೊರಕುವುದೇ ಹೌದಯ್ಯ ಹೌದು. ಪೂಜ್ಯರೇ, ಹಾಗಾದರೆ ನಾಳೆ ದಿನವೇ ನಮ್ಮ ಅರಮನೆಯ ಪುರೋಹಿತರನ್ನು ಕರೆಸಿ ನವಗ್ರಹಗಳ ಪೂಜೆಗೆ ಏರ್ಪಾಡನ್ನು ಮಾಡುವುದು. ನೀವು ಕೂಡ ಪೂಜೆಗೆ ಬರುವಂತರಾಗಿ ಪೂಜ್ಯರೇ. ಹಾಗೆ ರಾಜೇಂದ್ರ, ಹಾಗೆ ಆಗಲಿ. ನಾನಿನ್ನು ಹೋಗಿ ಬರುವನು. ಇಷ್ಟದಂತೆ ಆಗಲಿ ಪೂಜ್ಯರೇ. ನಾರಾಯಣ ನಾರಾಯಣ. ನಾನು ಬಂದ ಕಾರ್ಯವು ಕೈಗೂಡಿದಂತೆ ಆಯಿತು. ಈ ಕಥನಾಯಕನ ಮನೆ ಕೊಂಡು ಹೋಗಲಿ. ಅಸತ್ಯವಾದ ಬೀಜ ಬಂದರೆ ಇಲ್ಲೇ ಹಾಳಾಗಿ ಹೋಗಲಿ. ನಾರಾಯಣ ನಾರಾಯಣ. ನಾನಿನ್ನು ಹೋಗಿ ಬರುವೆನು. ಹಾಗೆ ಆಗಲಿ ಮಾತ್ರಗಳು. ಅದಕ್ಕೆ ಬೇಕಾದ ಪೂಜಾ ಸಾಮಗ್ರಿಗಳನ್ನು ತರುವಂತರಾಗಿ ಹಾಗೆ ಸ್ವಲ್ಪ ಹೊತ್ತು ನಗರ ಪೂಜೆಯನ್ನು ಮಾಡಿಕೊಂಡು ಬರುವುದು. ಹಾಗೆ ಆಗಲಿ ಮಾತ್ರಗಳು. ಯಾರೇ ಅದು
ಕೈ ತಿನ್ಕೊಂಡು ಕಾಸು ಮುಟ್ಕೊಂಡ್ಬರ್ತಾನಯ್ಯ. ಎಲ್ಲಿ ಹೊಂಟದ್ದಾಯ್ತು? ಏನು ಎಣ್ಣೆಕರ ಹಾಕಿತಾನೆ ಎಂತದು ಭಜನ? ಓ ಅದಕ್ಕೋಸ್ಕರ ಹೊರಟೋದಿರ ನೀವು? ಎಲ್ರಿ ಹೊಸ್ಮನ ಪುರೋಹಿತರು ಕಾಣಿಸ್ತಾ ಇಲ್ಲವಲ್ರಿ? ಓಹೋ, ಹಾಗಾದ್ರೆ ಅವ್ರು ಬರೋವರೆಗೂ ಏನಾದ್ರೂ ತೆವಲು ಗೀವಲು ಮಾಡೋಣೇನ್ರಿ? ಅಯ್ಯೋ ಅದನ್ನೇನ್ ಕೇಳ್ತೀರ್ರಿ? ಹಾಗೆ ತಿಳ್ಕೊಳ್ರಿ, ಹಾಗೆ ತಿಳ್ಕೊಳ್ರಿ. ಒಂದೆನ್ನೆ ದಿನ ಅಲ್ಲಿ ಕಾಣುವ ಅಲ್ಲಿ ಸೀಗೂರು ಗೌರಪ್ಪನವ್ರ ಮನೆಗೆ ಗದ್ದೆ ಪೂಜೆಗೆ ಹೋಯ್ತೆ ಕಣ್ರಿ. ಹಂಗೆ ತಿಳ್ಕೊಳ್ರಿ, ಹಂಗೆ ತಿಳ್ಕೊಳ್ರಿ. ಹೋಗ್ಬಿಟ್ನಾ ಹಾಗೆ ಪೂಜೆ ಮುಗಿಸ್ಕೊಂಡು ರೆಡಿಯಾಗಿ ನಿಂತಿದ್ದೆ ಕಣ್ರಿ. ಅವ್ರ ಮನೆದು ಒಂದು ಲಡ್ಕಿ ಇದೆಯಲ್ಲ, ಲಡ್ಕಿ ಗೌರಪ್ಪರ ಮನೆದು. ಹಾಗೇನ್ರಿ ನಿಮ್ ಕಡೆ? ನಮ್ ಕಡೆ ಹಾಗೆ ಕಣ್ರಿ. ಆ ಅಮ್ಮ ಅಯ್ಯೋ ಪೂಜಾರೇ ಹೊರ ಬಂದಿದ್ದೀರಿ, ಪೂಜೆ ಮುಗಿದೋಯ್ತೆ, ನಮ್ದೊಂದು ಸ್ವಲ್ಪ ಮಾಡ್ಕೊಂಡು ನಕ್ಕೆ ಹೋಗ್ಬಾರ್ದ ಅಂದ್ರು ಕಣ್ರಿ. ಅಯ್ಯೋ ಹಾಗ್ಯಾಕೆ ಬರ್ತೀರಿ? ಊಟನ ಭೋಜನ ಭೋಜನ. ಹಾ ಇವತ್ತು ದೇವಸ್ಥಾನದ ಹತ್ರ ಪಲ್ಯ ಇತ್ತವ್ರಿ, ಆ ತರನೇ ಮಾಡಿದ್ರು ಕಣ್ರಿ. ಆರು ಬಾಳದಲ್ಲಿ ಅಡ್ಡ ಉದ್ದ ಟ್ಯಾಂಕ್ಲಾಗೆ ಬಡಗ್ಲಾಗೆ ಹಾಕ್ಬಿಟ್ರು. ಸ್ವಾಮಿ ಏನ್ ಕೇಳ್ತಿರ್ರಿ? ಆ ಬಾತು ಈ ಬಾತು ಲಾಳು ಬಾತು ವಾಂಗಿ ಬಾತು ಹಪ್ಪಳ ಲಾಡು ಸಂಡು ಎಲ್ಲ ಮಾಡಿದ್ರು. ಇದ್ದೇ ಇದೆಯಲ್ರಿ ಶಿವ ಕೊಟ್ಟದ್ದು, ಹುಡ್ದಾರ ಲೂಸ್ ಮಾಡಿದ್ದೆ. ಏನ್ ಮಾಡ್ತಿದ್ರಿ? ಬಹಳ ಗುಂಡೆ ಜನ್ಮ ಇದು. ಅಡ್ಡ ಊಟ ಬಾಳದಲ್ಲಿ ಹಾಕ್ಬಿಟ್ರು. ಹೊಡೆದದ್ದು ನಾನು ಸಹ ಹುಡ್ದಾರ ಲೂಸ್ ಮಾಡ್ಕೊಂಡು ಏರ್ಸಿತ್ತು ಕಣ್ರಿ. ಹಾಗೆ ಎಲ್ಲ ಊಟ ಮಾಡ್ಕೊಂಡು ಬರ್ತಾ ಇದ್ನ. ಬರುವಾಗ ಕೆರೆ ಹತ್ರ ಇದೆಯಲ್ರಿ, ಆ ಜಯರಾಮಣ್ಣವರು ಅಡ್ಡ ಊಟ ಪುಕ್ಲಿಲ್ಲ ಹೋಗ್ಲೇನ್ರಿ. ಹಾಳಾದ್ ಮುಂಡೆದು ಅಡ್ಡ ಊಟ ಕವಲೆ ಹೊಡೆದ್ಬಿಟ್ಟಿದೆ. ಕಾಲಿಂಗ್ ಆಗ್ತೆ ಕಣ್ರಿ. ಹಿಂದೆ ಮುಂದದೆ ಕಣ್ರಿ. ಹೋಗೈತೆ ಲಾಡು ಕೋಟಿ ಹಪ್ಳ ಪಲ್ಯ ಇಗೊಂದು ನಾಡು ಕಣ್ರಿ ತೊಳ್ಕೊಂಡು ಬಂದಿರ್ತಾವ. ಹಾಗಾದ್ರೆ ಇದು ಮಾತ್ರ ಬೇಡ ಅಲ್ವಾ? ಸಣ್ಣಕ್ಕೆ ಆಗ್ಬೇಕು ನಿಮ್ಗೆ. ಜುಟ್ಟು ಬರು ಜುಟ್ಟು ಬಹಳ ಚೆನ್ನಾಗಿದೆ ಕಣ್ರಿ ಜುಟ್ಟು. ಏನಾದ್ರು ಚೌರು ಮಾಡೋಲ್ಲೇನ್ರಿ? ಕೂತ್ಕೊಳ್ಳಿ ಎದ್ದಾಳ್ರಿ. ನೀವು ಕೂತ್ರು ನಮ್ಮ ಕೂರ್ಸೋರು ಯಾರ್ರಿ? ಹಾಳಾದಿ ಕುಂಡಿ ಹೋಗಿದೆ ಕಣ್ರಿ. ಕುಂಡಿ ನೋವು ಕುಂಡಿ
ಹೋಗಿದ್ದೆ ಕಣ್ರಿ, ಅದು ಇದ್ವಿ ಮುಂದೆ ಏಟು ಅಂದ್ರು ಹುಷಾರಾಗಿಲ್ಲ. ಹಾಳಾದ್ ನಮ್ಮ ಮನೆಯವರು ಒಂದಕ್ಕೆ ಹಾಕ್ಯಂಡು ನರ್ಕಿದ್ದು ಭಾಳ ಕಿತ್ತಕ್ಕೆ ಹಾಕಿದ್ದು ಕಣ್ರಿ. ಸರ ಸಾವಲ ತರಲ್ಲ. ಅಮ್ಮಂಗ ಬಿಡ್ರಿ ಬಿಡ್ರಿ, ನಿಂದೆ ಅವ್ರಿ ಸೋಮವಾರ ಶುಕ್ರ ಕಟ್ಟದ ನಿಂದು ನಿಂದು ನೀವು ಸುವರ್ಣ ಬಂದರೆ ಶಿವಣ್ಣ ಸಾಕಾರ್ದು ಅರ್ಕುಳ ಸಾಕೋದು ಪಂಚಾಂಗ ಬಿಡ್ರಿ. ಕಂಡ್ರಿ ಅದು ಅಮಂಗ್ಲ ಸ್ವಾಮಿ. ನಿಮ್ಗೆ ಯಾವ ಸ್ವಾಮಿ ನೆತೆ ಹಾಗೆ ಹಾಗೆ ನಮ್ದು ನಿಮ್ಗೂ ಮಾರ್ಗವಾಗಿ ಆ ಬೆಟ್ಟಪುರ ಕೊಟ್ರಲ್ರಿ, ಬೆಟ್ಟಪುರ ಅಲ್ಲಿ ಪುಟ್ಟಮ್ಮ ನಮ್ಮ ಕಾಸ್ಮೆಂಟು. ಹೌದು ಸ್ವಾಮಿ, ಆ ಪುಟ್ಟಮ್ಮ ನಮ್ಮ ಕಾಸ್ಮೆಂಟ್ ಕಂಡ್ರಿ. ಅಯ್ಯೋ ಪೂಜಾರ್ರೆ ಪೂರ ಬಂದಾಗಿದೆ. ಇವತ್ತು ರಾತ್ರಿ ನಮ್ದು ಇಲ್ಲೇ ಉಳ್ಕೊಂಡು ಭೋಜನ ಮಾಡ್ಕೊಂಡು ಒಂದ್ ಸ್ವಲ್ಪ ಕುತ್ಕೊಂತ ಹೋಗ್ಬಾರ್ದ ಅಂದ್ರು ಕಂಡ್ರಿ. ಏನಿಲ್ಲ ಸ್ವಾಮಿ, ಇಲ್ಲಿಗೆ ಬರ್ತೀರಲ್ರಿ ನೀವು ಸಡನ್ ಆಗಿ ನೆಸೆನಾ. ಹೌದಾ ಕೊಡಿ ಸ್ವಾಮಿ, ಕೊಡಿ ಸ್ವಾಮಿ, ತಗೊಳ್ರಿ. ಚಿಕ್ಕ ಕೆಳಿ ಚಿಕ್ಕಿ ನೀವ್ ಹೇಳಿದ್ರು ಸ್ವಾಮಿ, ಚಿಕ್ಕ ಕೆಳಿ ಆ ಚಿಕ್ಕಿ ಎಲ್ಲ ಕರ್ರಿ. ಈಗ ಆಗಲ್ಲ ಕಂಡ್ರೇ ಸೇರ್ಬೋದು. ಹೀಗೆ ಕಾಣಲೇ ವರ್ಮನ ಕೊಯ್ದು ಬಂದು ಕಂಡ್ರೆ ಬಂದ್ರು. ನಿಮ್ಗೆಲ್ಲ ಮಂಗಳವಾರಿ ನಿರುತ್ತೇವೆ. ಎಲ್ಲರೂ ಈ ರೀತಿ ಎಲ್ಲಿಗೆ ಹೊರಡ್ತೀರಿ? ಓಹೋ, ಭೋಜನ ಎಲ್ಲಿ ಬೇಕಾದ್ರೂ ಹೋಗೋದೇನ್ರಿ? ಏನ್ ಎಲ್ಲ ಬರಿ ಕೈಲೇ ಬಂದಿರಲ್ರಿ? ಅದೆಂತ ಒಪ್ಪಿಟ್ಟು ಅದು ಬೇಡ ಬಿಡ್ರಿ. ಅದು ಬೇಡ ಬಿಡ್ರಿ. ಅಲ್ಲ ಕಣ್ರಿ, ಬರೀ ಅಲ್ಲೇ ಹೇಳ್ತೀರಲ್ರಿ. ರಾಜಮಲ್ ನಿಮ್ಗೆ ಇಲ್ಲಿಗೆ ಕಳ್ಸಿದ್ರಿ. ಅದೇನ್ ಮಾಡಿದ್ರಿ? ಎಂತ ಶಾಸ್ತ್ರ ಮಾಡ್ರಿ ನೀವು. ಬ್ರಾಹ್ಮಣ ವಂಶದಲ್ಲಿ ನೀವೇನ್ ಮಾಡಿದ್ರಿ ಸ್ವಾಮಿ? ಸ್ವಾಮಿ ನಂಗೂ ನಮ್ಮ ಮನೆಯವ್ರಿಗೂ ಜಗಳ ಆಗಿ ಮರ್ತೇ ಬಂದ್ಬಿಟ್ಟೆ ಸ್ವಾಮಿ. ಅಲ್ರಿ ಸ್ವಾಮಿ, ನೀವೇನ್ರಿ ಮಾಡಿದ್ರಿ? ನೀವೇನ್ ಮಾಡಿದ್ರಿ ನಾವು ಬ್ರಾಹ್ಮಣರು ಹುಟ್ಟಿದ್ರೆ ತಪ್ಪು ಕಣ್ರಿ. ನೀವೇನ್ ಮಾಡಿದ್ರಿ ಸ್ವಾಮಿ? ಸ್ವಾಮಿ, ನಾವು ಪ್ರೀತಿಯಿಂದ ಒಂದು ಕೋಣೆ ಒಂದು ಸಾಕಿದ್ದ ಸ್ವಾಮಿ, ಅದು ಒಕ್ಕಣೆ ಮಾಡಿದ್ದ ಸ್ವಾಮಿ. ಹಂಗಲ್ಲ ಕಣ್ರಿ, ಬ್ರಾಹ್ಮಣರಾಗಿ ಹುಟ್ಟಿದ ಮೇಲೆ ಅದು ಕೋಳಿ ಸಾಕ್ತಾ ಇದ್ರಿ.
ಕೋಳಿಗಿಳಿಯನ್ನು ತಿಂದ್ರೆ ಸ್ವಾಮಿ ಕೋಳಿಗಿಳಿಗಳು ತಿನ್ನಲು ಸ್ವಲ್ಪ ಅವಾಗ ಒಂದು ಸ್ವಲ್ಪ ಮೊಟ್ಟೆ ಉಪಯೋಗಿಸಿ ಸ್ವಾಮಿ. ನಮಗಲ್ಲ ಬಿಡ್ರಿ. ಈಗ ದೇವ್ರ ರಾಜರ ಮನೆಗೆ ಹೋಗ್ಬೇಕಾದ್ರೆ ದೇವ್ರ ಮನೆಗೆ ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಹಣ್ಣು ಕಾಯಿ ಕರ್ಪೂರ ಊದ್ಗಡ್ಡಿ ಎಲ್ಲ ತೆಗೆದುಕೊಂಡು ಹೋಗ್ಬೇಕು. ಮಕ್ಕಳಿರೋ ಮನೆಗೆ ಸಿಹಿ ತಿಂಡಿಗಳು ತೆಗೆದುಕೊಂಡು ಹೋಗ್ಬೇಕು. ರಾಜರ ಮನೆಗೆ ಹೋಗ್ಬೇಕಾದ್ರೆ ಕೈಯಲ್ಲಿ ಅಕ್ಷತೆ ಕೈಯಲ್ಲಿ ಪಂಚಾಂಗ ತೆಗೆದುಕೊಂಡು ಹೋಗ್ಬೇಕ್ರಿ. ಅಕ್ಷತೆ ತಂದಿದ್ದೀರೇನ್ರಿ? ನಾನು ತಂದಿದ್ದೀನಿ, ತಗೊಳ್ರಿ ತಗೊಳ್ರಿ. ರಾಜರ ಮನೆ ಲೇಟ್ ಆಯ್ತು, ನಡೀರಿ ಹೋಗೋಣ. ಪಂಡಿತತ್ವರಿಗೆ ಮುಗಿಸ್ಕೊಡ್ತೀವಿ. ಅಯ್ಯ ನಿಮಗೆ ಮಂಗಳವಾಗಲಿ ಮೇಲೆ ಕೇಳು. ಮಹಾರಾಜ ನಮ್ಮನ್ನು ಇಷ್ಟೊಂದು ಆಟದಿಂದ ಕರೆಸಲು ಕಾರಣವಾದರೂ ಏನು? ಪಂಡಿತೋತ್ಮರೇ, ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ನಮ್ಮ ಅರಮನೆಯಲ್ಲಿ ನವಗ್ರಹ ಪೂಜೆಯನ್ನು ಏರ್ಪಡಿಸಿದ್ದೇವೆ. ಸ್ವಾಮಿ, ನಾವೇಳ್ತೀವಿ. ಪೂಜ್ಯರೇ, ಪಂಡಿತರೇ, ಒಂದೊಂದು ಗ್ರಹದ ವಿಚಾರವನ್ನು ಅತಿ ಸಾಂಗವಾಗಿ ತಿಳಿಸಿಕೊಡುವಂತಾರೆ. ಆಗಬಹುದು ಮಾತ್ರ. ರಾಜೇಂದ್ರ, ಈ ಗ್ರಹಗಳಲ್ಲಿ ಸೂರ್ಯದೇವರೇ ಮಹಾನ್ ದೊಡ್ಡವರು. ಅವರನ್ನು ಯಾರು ದೃಷ್ಟಿಯಿಂದ ಪೂಜಿಸುವವರು, ಸದ್ಬುದ್ಧಿಯಿಂದ ಪೂಜಿಸುವವರು, ಅವರಿಗೆ ಸಕ ಸೌಕರ್ಯವನ್ನು ಕಾಪಾಡುವರು. ಈ ಸಮಾಜದಲ್ಲಿ ಸೂರ್ಯದೇವರೇ ದೊಡ್ಡ ಗ್ರಹವನ್ನು ಎದುರು ಮಾಡುವ. ಪಂಡಿತೋತ್ಮರೇ, ಆ ಸೂರ್ಯಗ್ರಹದ ಮಹಿಮೆಯನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಸಂತೋಷವಾಗಿರುವುದು. ಆದ ಕಾರಣ ನಾವು ಕೊಡುವ ಫಲ ಪುಷ್ಪಾದಿಗಳನ್ನು ತೆಗೆದುಕೊಂಡು ಆ ಸೂರ್ಯದೇವರ ಪೂಜೆಯನ್ನು ಮಾಡುವಂತಾರೆ. ನಾವು ಕೂಡ ಪಂಡಿತೋತ್ಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿದೆ. ಪಂಡಿತೋತ್ಮರೇ, ಆ ಚಂದ್ರಗ್ರಹದ ಮಹಿಮೆಯನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಸಂತೋಷವಾಗಿರುವುದು. ಆದ ಕಾರಣ ನಾವು ಕೊಡುವ ಫಲ ಪುಷ್ಪಾದಿಗಳನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡುವಂತಾರೆ. ನಾವು ಕೂಡ ಪೂಜಿಸುವರು.
ದೇವರ ಪಾದಾರ್ತಿ ಗೋವಿಂದ ದೇವರ ಪಾದಾರ್ತಿ ಗೋವಿಂದ. ಪಂಡಿತಾತ್ಮರೇ, ಮುಂದಿನವರಾದ ವಿಚಾರವನ್ನು ತಿಳಿಸುವಂತರಾಯಿತು. ಪಂಡಿತಾತ್ಮರೇ, ಮುಂದಿನವರಾದ ವಿಚಾರವನ್ನು ತಿಳಿಸುವಂತರಾಯಿತು. ಮಂಗಳಕರನೇ ಮಹಾ ದೊಡ್ಡವರೆಂದು ನಿಮ್ಮ ರಾಜ್ಯಸಭೆಯಲ್ಲಿ ಧಾರಾಳವಾಗಿ ಹೇಳಬಲ್ಲರು. ಮಂಗಳಕರವನ್ನು ಯಾರು ಸದ್ಭಕ್ತಿಯಿಂದ ಪೂಜಿಸುವರು ಅಂತವರಿಗೆ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡುವರು. ಪಂಡಿತಾತ್ಮರೇ, ಆ ಮಂಗಳಕರದ ಮಹಿಮೆಯನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಸಂತೋಷವಾಗಿರುವುದು. ನಾವು ಕೊಡುವ ಫಲ ಪುಷ್ಪಾದಿಗಳನ್ನು ತೆಗೆದುಕೊಂಡು ಆ ಮಂಗಳ ದೇವರ ಪೂಜೆಯನ್ನು ಮಾಡುತ್ತಾರೆ. ಮಂಗಳ ಗೋವಿಂದ ಮಂಗಳ ಪಾದಾರ್ತಿ ಗೋವಿಂದ. ಪಂಡಿತಾತ್ಮರೇ, ಮುಂದಿನವರಾದ ವಿಚಾರವನ್ನು ತಿಳಿಸುವಂತರಾಯಿತು. ರಾಜ ರಾಜನುಟೇಶ ರಾಜ ರಾಜನುಟೇಶ ಏನಾಗುವುದಿನ ಮೈತ್ರೆಯ ರಾಜ ಯಾರು ಬುಧದೇವರನ್ನು ಸದ್ಭಕ್ತಿಯಿಂದ ಪೂಜಿಸುವರು ಅವರಿಗೆ ವಿದ್ಯಾ ಬುದ್ಧಿಯನ್ನು ಕೊಟ್ಟು ಕಾಪಾಡುವರು. ನಿಮ್ಮ ರಾಜಸ್ಥಾನದಲ್ಲಿ ಬುಧದೇವರೇ ದೊಡ್ಡವರೆಂದು ಧಾರಾಳವಾಗಿ ಹೇಳುವಲೆನು ಪ್ರಭು. ಪಂಡಿತಾತ್ಮರೇ, ಆ ಬುಧಗ್ರಹದ ಮಹಿಮೆಯನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಸಂತೋಷವಾಗಿರುವುದು. ನಾವು ಕೊಡುವ ಫಲ ಪುಷ್ಪಾದಿಗಳನ್ನು ತೆಗೆದುಕೊಂಡು ಬುಧದೇವರ ಪೂಜೆಯನ್ನು ಮಾಡುತ್ತಾರೆ. ನಾವು ಕೂಡ ಪೂಜಿಸುವುದು. ಬುಧದೇವರ ಪಾದಾರ್ಥ ಗೋವಿಂದ ಬುಧದೇವರ ಪಾದಾರ್ಥ ಗೋವಿಂದ. ಪಂಡಿತಾತ್ಮರೇ, ಮುಂದಿನವರಾದ ವಿಚಾರವನ್ನು ತಿಳಿಸುವಂತರಾಯಿತು. ಗುರು ಗುರು ರಾಜನ ಹೇಳಬಲ್ಲೆ. ಪಂಡಿತಾತ್ಮರೇ, ಆ ಗುರುಗಳ ಮಹಿಮೆಯನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಆನಂದವಾಗಿರುವುದು. ಆದ ಕಾರಣ ನಾವು ಕೊಡುವ ಫಲ ಪುಷ್ಪಾದಿಗಳನ್ನು ತೆಗೆದುಕೊಂಡು ಆ ಗುರುದೇವರ ಪೂಜೆಯನ್ನು ಮಾಡುತ್ತಾರೆ. ನಾವು ಕೂಡ ಪೂಜಿಸುವುದು. ಗುರುದೇವರಿಗೆ ಗೋವಿಂದ ಗುರುದೇವರಿಗೆ ಗೋವಿಂದ ಗುರುದೇವರಿಗೆ ಗೋವಿಂದ. ಪಂಡಿತಾತ್ಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಶುಕ್ರಗ್ರಹ ಪ್ರಭು ಶುಕ್ರಗ್ರಹ ಮಹಾರಾಜ ಹೇಳುವನು ಕೇಳುವಂತರಾಗಿ ಪಂಡಿತರು.
ಪೂಜಿಸುತ್ತಾರೋ ಅವರಿಗೆ ಶುಕ್ರ ದೇಶವನ್ನು ಕೊಟ್ಟು ಕಾಪಾಡುವರು. ಯಾರು ಅವರನ್ನು ವಕ್ರವಾಗಿ ಪೂಜಿಸುವರೋ ಅಂತವರ ರಾಶಿಗೆ ಸೇರಿ ವಕ್ರಕೃತಿಯನ್ನು ನೀಡಿ ಅವರಿಗೆ ಕೊಡಬಾರದ ಕಷ್ಟವನ್ನು ಕೊಡುವನು. ಆದ್ದರಿಂದ ಶುಕ್ರ ಗ್ರಹವನ್ನ ಅತಿ ಭಕ್ತಿಯಿಂದ ಭಯದಿಂದ ಅವರನ್ನ ಜ್ಞಾನಿಸುವಂತರಾಗಿ ಪೂಜಿಸುವಂತರಾಗಿ ಶುಕ್ರ ದೇವರೇ ಬಹಳ ಶ್ರೇಷ್ಠವೆಂದು ನಿಮ್ಮ ರಾಜಸ್ಥಾನದಲ್ಲಿ ದಾನವಾಗಿ ಹೇಳಬಲ್ಲನು ಪ್ರಭು. ಖಂಡಿತೋತ್ಮರಿ, ಆ ಶುಕ್ರ ಗ್ರಹದ ಮಹಿಮೆಯನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಸಂತೋಷವಾಗಿರುವುದು. ಆದುದರಿಂದ ನಾವು ಕೊಡುವ ಫಲ ಪುಷ್ಪಾದಿಗಳನ್ನು ತೆಗೆದುಕೊಂಡು ಆ ಶುಕ್ರದೇವರ ಪೂಜೆಯನ್ನೂ ಮಾಡುವಂತಾರೆ. ದೇವರ ಪದಾರವಿಂದಕ್ಕೆ ಗೋವಿಂದ ಗೋವಿಂದ ಎಲ್ಲರೂ ಶುಕ್ರ ದಶೆಯನ್ನುಂಟು ಮಾಡು ಗೋವಿಂದ. ನಿನ್ನ ಪಾದಾರವಿಂದವೇ ಗತಿ ಗೋವಿಂದ. ಪಂಡಿತೋತ್ಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿದುವಂತರಾಗಿ. ಮಹಾರಾಜ, ಮುಂದಿನ ಗ್ರಹ ಎಂದರೆ ಶನಿದೇವರ ಗ್ರಹ. ಅದನ್ನು ಅತಿ ಭಕ್ತಿಯಿಂದ ಕೇಳುವುದಾದರೆ ನಿಮ್ಮಲ್ಲಿ ಹೇಳುವಂತರಾಗಿ ಪಂಡಿತರು. ರಾಜೇಂದ್ರ, ಆ ಶನಿದೇವರು ಛಾಯಾದೇವಿಯ ಗರ್ಭದಲ್ಲಿ ಜನಿಸಿದರಂತೆ. ಹೇಗೆ ಜನಿಸಿದರೆಂದರೆ ತಪ್ಪಾಗಿ ಜನಿಸಿದರು, ಎಡವಾಗಿ ಜನಿಸಿದರು. ತಪ್ಪಾಗಿ ಜನಿಸಿದರು, ಎಡವಾಗಿ ಜನಿಸಿದರು. ಒಮ್ಮೆ ನೋಡಲು ನೆರೆಯಾಲು ಬಲವಿಲ್ಲ ರಾಜ. ರಾಜೇಂದ್ರ ಆ ಶನಿದೇವರು ಛಾಯಾದೇವಿಯ ಗರ್ಭದಲ್ಲಿ ಜನಿಸಿದರಂತೆ. ಬಣ್ಣದಲ್ಲಿ ಕಪ್ಪಾಗಿ, ರೂಪದಲ್ಲಿ ಎಳವಾಗಿ, ಕಪ್ಪು ಕುರುಪಿಯಾಗಿ ಜನಿಸಿದರಂತೆ. ಆ ಸುದ್ದಿಯನ್ನು ಕೇಳಿ ಸೂರ್ಯ ದೇವರು ಆ ಅರುಣ ದೇವರನ್ನ ರಥಕ್ಕೆ ಕಟ್ಟಿ ಸಾರಥಿಯಾಗಿ ಮಾಡಿಕೊಂಡು 7 ಹಸುಗಳನ್ನ ರಥಕ್ಕೆ ಕಟ್ಟಿಕೊಂಡು ಮಗನನ್ನು ನೋಡಲು ಬಂದಿರಂತೆ. ಏನು ಪೂಜ್ಯರೇ, 7 ವರ್ಷಗಳ ನೇತ್ರಗಳನ್ನು ರಥಕ್ಕೆ ಕಟ್ಟಿಕೊಂಡು ಮಗನನ್ನು ನೋಡಲು ಬಂದರಂತೆ. ಹೌದು ಮಹಾರಾಜ. ಮುಂದೆ ಹೇಳುವಂತರಾಗಿ ಪಂಡಿತರು. ಆವಾಗ ತೊಟ್ಟಿಲಲ್ಲಿ ಮಲಗಿದ್ದ ಮಗುವನ್ನು ನೋಡಿ ಆ ಸೂರ್ಯ ದೇವರು ಪ್ರಪಂಚಕ್ಕೆ ಪ್ರಕಾಶಮಾನಾಗಿ ಬೆಳಕೊಡುವ ನನ್ನ ಉದರದಲ್ಲಿ ಈ ರೀತಿ ಕಪ್ಪಾಗಿ ಜನಿಸಿರುವುದಲ್ಲ, ಛೇ ಇವನು ನನ್ನ ಮಗನೇ ಅಲ್ಲ ಎಂದು ಎತ್ತಿಕೊಂಡಿದ್ದ ಮಗುವನ್ನು ಕೆಳಕ್ಕೆ ಬಿಸಾಡಿದರಂತೆ ಮಹಾರಾಜ. ಏನಾಯ್ತು ಪಂಡಿತರೇ? ಅವರು ವಕ್ರ ದೃಷ್ಟಿಯಿಂದ ನೋಡಿದ ತಕ್ಷಣ ಆ ತಂದೆಯಾದ ಸೂರ್ಯ ದೇವರಿಗೆ ಕುಷ್ಠರೋಗವು ಪ್ರಾಪ್ತಿಯಾದಂತೆ ಮಹಾರಾಜ. ಪಂಡಿತಾತ್ಮರೇ, ಏನು ಹೇಳ್ತೀರಿ? ಜನ್ಮ ಕೊಟ್ಟ ತಂದೆಗೆ ಕುಷ್ಠರೋಗವು? ಹೌದು ಮಹಾರಾಜ.
ಜನ್ಮ ಕೊಟ್ಟ ಕಲ್ಲಿಗೆ ಕೂಷ್ಟವನ್ನು ಕೊಟ್ಟಂತ ಆತನ ವಿಚಾರವನ್ನು ನನ್ನ ರಾಜಸ್ಥಾನದಲ್ಲಿ ಹೊಗಳಬೇಕು. ಪ್ರಾಣವಂತರಾಗಿ ಆ ಪರಮಾತ್ಮ ಪಂಡಿತಾತ್ಮರೇ, ಮುಂದಿನವರಾದ ವಿಚಾರವನ್ನು ತಿಳಿದುವಂತರಾಗಿ. ರಾಜೇಂದ್ರ ಹೇಳಬೇಕು. ರಾವೋಕೆ ತೊಮಳೆ ಪರಾಟದ ಮೂಲದ ಬರೋ ರಾವೋಕೆ ತೊಮಳೆ ಪರಾಟದ ಮೂಲದ ಬರೋ ರಾವೋಕೆ ತುಜೆ ಬಿರೇನೋ ತೇರೋ ಚಂದ್ರನ ಬಿರೇನೋ ರಾಜೇಂದ್ರ, ರಾವು ಕೇತುಗಳೆಂದರೆ ಕಣ್ಣಿಗೆ ಕಾಣುವುದಿಲ್ಲ, ಹಿಡಿಯೋಣ ಎಂದರೆ ಹಿಡಿಪಿಗೆ ಸಿಗುವುದಿಲ್ಲ. ಇವರೇ ಮಹಾ ದೊಡ್ಡವರೆಂದು ನಿಮ್ಮ ರಾಜ್ಯಸಭೆಯಲ್ಲಿ ಹೇಳಬಲ್ಲರು ಪ್ರಭು. ಪಂಡಿತಾತ್ಮರೇ, ಹಿಡಿಯನೆಂದರೆ ಇಟ್ಟಿಗೆ ಸಿಗೋದಿಲ್ಲ, ನೋಡನೆಂದರೆ ಕಣ್ಣಿಗೆ ಕಾಣೋದಿಲ್ಲ, ಇವೆಲ್ಲವೋ ಘಾಗಳೆಂದರೆ. ಪಂಡಿತಾತ್ಮರೇ, ನಾವು ಕೊಡುವ ಫಲ ಪುಷ್ಪಾದಿಗಳನ್ನು ತೆಗೆದುಕೊಂಡು ಆ ರಾವು ಕೇತಿಗೆ ಪೂಜೆಯನ್ನೂ ಮಾಡುವಂತರಾಗಿ ನಾವು ಕೂಡ ಪೂಜಿಸುವವು. ರಾವು ಕೇತುಗಳಿಗೆ ಗೋವಿಂದ, ಗೋವಿಂದ, ರಾವು ಕೇತುಗಳಿಗೆ ಗೋವಿಂದ. ಮಂತ್ರಿಗಳೇ, ಇವರಿಗೆ ತಕ್ಕ ಗೌರವವನ್ನು ಕೊಡುವಂತರಾಗಿ. ಹಾಗಾಗಿ ಮಂತ್ರಿಗಳೇ, ಪ್ರಭು, ಆ ಶನಿಗ್ರಹದ ಮಹಿಮೆಯನ್ನು ಕೇಳಿದ ಮೇಲೆ ಯಾಕ ನನ್ನ ಮನಸ್ಸು ಚಂಚಲವಾಗುತ್ತದೆ. ಪುನಃ 7ನೇ ಪಂಡಿತರನ್ನು ಕರೆದುಕೊಂಡು ಬರುವಂತರಾಗಿ. ಹಾಗೆ ಆಗಲಿ ರಾಜು. ಪಂಡಿತೋತ್ಮರೇ, ನಿಮಗೆ ಮಂಗಳವಾಗಲಿ ಮೇಲೆ ಕೇಳಿ. ರಾಜರೇ, ನನ್ನನ್ನು ಇಷ್ಟು ಆದರಿಂದ ಕರೆಸಿದ ಕಾರಣವೇನು? ಪಂಡಿತೋತ್ಮರೇ, ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ಆ ಶನಿದೇವರು ತಂದೆಯಾದ ಸೂರ್ಯದೇವರಿಗೆ ಒಬ್ಬರಿಗೆ ಕಷ್ಟವನ್ನು ಕೊಟ್ಟರು, ಮತ್ತಾರಿಗಾರರು ಕಷ್ಟವನ್ನು ಕೊಟ್ಟರು, ಅದನ್ನು ತಿಳಿಸುವಂತರಾಗಿ. ರಾಜೇಂದ್ರ ಹೇಳಿದರು, ಆ ಸೂರ್ಯದೇವರು ಮಗನು ಹುಟ್ಟಿದ ಮಮತ್ಕಾರದಿಂದ ಸಾರಥಿಯಾಗಿ ಬಂದಿದ್ದ ಆ ಅರುಣ ದೇವರ ಕೈಕಾಲುಗಳು ಹೋದವು. ರಥಕ್ಕೆ ಕಟ್ಟಿದ 7 ವರ್ಷಗಳ ನೇತ್ರಗಳು ಹಿಡಿಯೋದು. ಏನು ಪಂಡಿತರೇ, ರಥಕ್ಕೆ ಕಟ್ಟಿದ 7 14 ಇವತ್ತು ಎಷ್ಟಗಳು ಎಳವಾದವು. ಹೌದು ರಾಜೇಂದ್ರ. ಪಂಡಿತೋತ್ಮರೇ,
ಕೊಟ್ಟ ತಂದೆಗೆ ಕೂರ್ತ ರೋಗವನ್ನು ಕೊಟ್ಟಂತ ಆತನ ವಿಚಾರವನ್ನು ನಮ್ಮ ರಾಜಸ್ಥಾನದಲ್ಲಿ ಹೇಳಿದೆ. ಆದರೆ ಇದೇ ಖಂಡಿತ ಯಾರಿಗೆ ರಾಜೇಂದ್ರ, ಆ ಶನಿದೇವನ್ನು ಜರಿಯಬೇಡಿ. ಅವರನ್ನು ಅತಿ ಸದ್ಭಕ್ತಿಯಿಂದ ಪೂಜೆ ಮಾಡುವಂತರಾಗಿ. ಪಂಡಿತಾತ್ಮರೇ, ಜನ್ಮ ಕೊಟ್ಟ ತಂದೆಗೆ ಕೂರ್ತರವನ್ನು ಕೊಟ್ಟಂತ ಆತನ ವಿಚಾರವನ್ನು ನನ್ನ ರಾಜಸ್ಥಾನದಲ್ಲಿ ಒಳ್ಳಬೇಡಿ. ಇನ್ನೊಂದು ಸಾರಿ ಹೇಳಿದೆ ಆದರೆ ನಿಮ್ಮ